ಸಾರಿ ಕೇಳು ಕ್ಷಮೆ ಕೇಳು. ಹಾಯ್ ಜನರೇ, ನಮಸ್ಕಾರ ದೇವರು. ಮತ್ತೆ ಹಾಯ್ ಜನರೇ, ನಾನು ಡಿಪ ಪಿಟಿಯ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಬೆಳಗಾಂ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ಏನು ಹೇಳಬೇಕಪ್ಪ ಅಂದ್ರೆ, ಮತ್ತು ಇವತ್ತು ನಾನು ಏನು ಮಾತಾಡಲಿಕ್ಕೆ ಬಂದಿದ್ದೀನಿ ಅಂದರೆ, ನಾನು ಇವತ್ತು ವಿಡಿಯೋ ಮಾಡುವ ಕಾರಣ ಏನಪ್ಪ ಅಂದರೆ, ಮತ್ತು ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗೋದು. ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ, ಅದಕ್ಕೆ ಕೊರೆಯಾಗತ್ತೀನಿ ಹಂಗೆ ಕೊರ್ಗಸ್ಕೊತ ಅಂತ ಹೇಳಿ. ಓಕೆ, ಫೈನಲಾಗಿ ಮಾತಾಡ್ತೀನಿ. ಇವತ್ತಿನ ವಿಷಯ ಏನು ಮಾತಾಡೋಕ್ಕೆ ಬಂದೀವಪ್ಪ ಅಂದ್ರೆ, ಫಸ್ಟ್ ಒಂದು ಶಾರ್ಟ್ ಮೂವಿ ಮಾಡಿದ್ದೀವಿ ನಾವು. ಯಾವುದು ತಾನೇ ಮಾಡ್ಯಾಳ, ತನಗ ನೆನಪಿಲ್ಲ ಅಂತ. ಯಾವುದಪ್ಪ ಅಂದ್ರೆ ಗಂಡ ಹೆಂಡತಿ ಜಗಳ ಉಂಡು ಮಲಗೋತನ ಅಂತೇಳಿ ಒಂದು ಮಾಡಿದ್ದೀವಿ. ಅದು ಫುಲ್ ವೈರಲ್ ಅಂದರೆ ಒಂದು 5,000 ಬಂದೈತಿ, ಭಾಳ ಏನಿಲ್ಲ. 5,000 ಒಳಗಡೆನೇ ಐತಿ, ಇನ್ನೂ 5,000 ಪೂರ ಆಗಿಲ್ಲ. ಅಷ್ಟು ವ್ಯೂಸ್ ಬಂದೈತಿ. ಸ್ವಲ್ಪ ಸಪೋರ್ಟ್ ಚಲೋ ಸಿಕ್ಕೈತೆ ಅದಕ್ಕೆ. ಅದ್ರಾಗ ಅಷ್ಟೊಂದು ಎಫರ್ಟ್ ಏನು ಹಾಕಿರಲಿಲ್ಲ, ಅದ್ರಾಗ ಅಷ್ಟೊಂದು ಕಷ್ಟಪಟ್ಟಿರಲಿಲ್ಲ. ಆದರೂ ಆ ವಿಡಿಯೋ ಸ್ವಲ್ಪ ಏನೋ ಎಲ್ಲದಕ್ಕಿಂತ ಜಾಸ್ತಿ ವ್ಯೂಸ್ ಬಂತು. ಮತ್ತು ನೆಕ್ಸ್ಟ್ ಅದು ಆಗಿಂದ ಇನ್ನೊಂದು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಅದಾಗಿಂದ ಇನ್ನೊಂದು ಮಾಡಿದೆವಲ್ಲ, ಅದೇ ಯಾವ್ದು ಅಳಬುರ್ಕಿ ಹೆಂಡ್ತಿ ಅಂತೇಳಿ ಮಾಡಿದ್ದೀವಿ. ಅಳಬುರ್ಕಿ ಹೆಂಡ್ತಿದು ಏನಾಯ್ತಪ್ಪ ಅಂದ್ರೆ, ಅದು ಅಷ್ಟೊಂದು ಓಡಲಿಲ್ಲ. ಯಾಕೋ ಅದ್ರಾಗ ಏನೋ ಮಿಸ್ಟೇಕ್ ಮಾಡಿದ್ದೀವಿ ಅನ್ಸತ್ತೈತಿ. ಯಾಕೋ ಜನ ಇಷ್ಟಪಡೋವಲ್ರ ಆ ವಿಡಿಯೋ. 300 ಮೇಲೆ ದಾಟೇ ಇಲ್ಲ, ಅದು 300 ಮೇಲೆ ದಾಟೈತಿ ಅಷ್ಟೇ. 300 ಹೆಚ್ಚು ಕಡಿಮೆ 300 350 ಅಷ್ಟೇ ಈಗ ಸದ್ಯಕ್ಕೆ ಇರೋದು. ಇನ್ನೂ ಓಡ್ತೈತೋ ಬಿಡ್ತೈತೋ ಮುಂದೆ ಗೊತ್ತಿಲ್ಲ. ಅಷ್ಟಕ್ಕೆ ನಿಂತೈತಿ. ಇನ್ಸ್ಪಿರೇಷನ್ನು ಡ್ಯೂರೇಷನ್ನು ಎಲ್ಲ ಅಲ್ಲಿಗೆ ನಿಂತೈತಿ. ಓಡ್ತೈತೋ ಎಲ್ಲೋ ಗೊತ್ತಿಲ್ಲ. ಅದಕ್ಕೆ ಬೇಜಾರಾಗತ್ತೈತೆ, ಅದು ಒಂದು ವಿಡಿಯೋ ಓಡಲಿಲ್ಲಲ್ಲ ಅಂತೇಳಿ. ಆದರೂ ಆ ವಿಡಿಯೋಗೆ ಸ್ವಲ್ಪ ಎಫರ್ಟ್ ಹಾಕಿದ್ದೀವಿ, ಸ್ವಲ್ಪ ಕಷ್ಟಪಟ್ಟಿದ್ದೀವಿ ಆ ವಿಡಿಯೋ ಮಾಡೋಕ್ಕೆ. ಏನು ಗೊತ್ತೇನ್ರಿ, ನಾವು ಕಷ್ಟಪಟ್ಟಿದ್ದಕ್ಕೆ ಫಲ ಸಿಗೋದಿಲ್ಲ ಯಾವತ್ತು. ಕತ್ತಿಗತ್ತೆ ಮಾಡ್ರಿ ನೀವು ಬರ್ತಾವೆ. ಫಸ್ಟ್ನೇ ವಿಡಿಯೋ ಏನು ಮಾಡಿದ್ದೀವಿ, ಏನು ಕಷ್ಟ ಅಷ್ಟೊಂದು ಏನಿಲ್ಲ, ಸಿಂಪಲಾಗಿ ಮಾಡ್ಬೇಕಂತೇಳಿ ಮಾಡಿರಲಿಲ್ಲ. ಹಂಗೆ ಟೈಮ್ ಪಾಸ್, ಬಾಯಿಗೆ ಏನು ಬರ್ತೈತೆ ಅದನ್ನ ಮಾತಾಡಿ ಕಿಶನ್ದು ಒಂದು 2 ಡೈಲಾಗ್ ಮಾಡೋದು. 5 ನಿಮಿಷದ ವಿಡಿಯೋ ಮಾಡಿದ್ದೀವಿ. 5 ನಿಮಿಷಕ್ಕೆ 5,000 ವ್ಯೂಸ್ ಕೊಟ್ಟಾರ ಜನ. ಅದು ಇವಾಗ 12-13 ನಿಮಿಷದ ವಿಡಿಯೋ ಐತದ. ಫುಲ್ಲು ಕಾಮಿಡಿ ಮಾಡಿದ್ದೀವಿ. ಜನಕ್ಕೆ ಯಾಕೋ ಇಷ್ಟ ಆಗಿಲ್ಲ ಅದು. ಇರಲಿ, ಎಲ್ಲ ವಿಡಿಯೋನೂ ವೈರಲ್ ಆಗ್ತಾವಂತ ಹೇಳಕ್ಕೆ ಬರೋದಿಲ್ಲ. ಅದ್ರೊಳಗೆ ಒಂದು ಯಾವುದರ ಎಲ್ಲ ವಿಡಿಯೋನು 100 ಡೇಸ್ ಓಡ್ತಾವಂತ ಹೇಳೋಕ್ಕಾಗಂಗಿಲ್ಲ ಎಲ್ಲ ಫಿಲಮ್. ಅದ್ರಾಗ ಒಂದು ಯಾವುದರ ಡೌನ್ ಹೊಡೆತೈತಿ. ಯಾಕಂದ್ರೆ ಅದ್ರಾಗ ನಾವು ಏನಾರು ಒಂದು ಮಿಸ್ಟೇಕ್ ಮಾಡಿರ್ತೀವಿ, ಜನ ನೋಡೋಂಗಿಲ್ಲ. ಅದು ಏನು ಮಿಸ್ಟೇಕ್ ಅಂತಲೂ ಈಗ ಗೊತ್ತಾಗೈತೆ ನನಗೆ ಆ ವಿಡಿಯೋದಾಗ. ನೆಕ್ಸ್ಟ್ ಯಾವುದಪ್ಪ ಮಾಡ್ಬೇಕಂತ ಅಂದ್ಕೊಂಡೀವಿ. ಆ ವಿಡಿಯೋ, ಆ ಪಿಕ್ಚರ್ ಹೆಸರೇನು, ಹೆಸರು ಹೇಳೋದು ಬೇಡ, ಸಸ್ಪೆನ್ಸ್ ಇರಲಿ ಹೆಸರು. ವಿಡಿಯೋ ಮಾಡಿದ ಮೇಲೆ ಬಿಡ್ತೀವಿ. ಆದ್ರೆ ಯಾವ ಪಾತ್ರಗಳು ಬರ್ತಾವಪ್ಪ ಅಂದ್ರೆ, ಅದ್ರಾಗ ನಂದು ಫುಲ್ ಎಂಟರ್ಟೈನ್ಮೆಂಟ್, ಫುಲ್ ಕಾಮಿಡಿ ಕುಡ್ಕನ್ ಪಾರ್ಟ್ ಬರ್ತೈತೆ ನಂದು. ಯಾಕಂದ್ರೆ ಹೇಳ್ತೇನೆ, ಫುಲ್ ಎಂಟರ್ಟೈನ್ಮೆಂಟ್ ಫುಲ್ ಕಾಮಿಡಿ ಅಂದರೆ ಯಾಕಂತ ಗೊತ್ತೇ ಆಗ್ತೈತಿ. ಅದರೊಳಗೆ ಕುಡ್ಕನ್ ಪಾರ್ಟ್ ಅಂದಮೇಲೆ ಎಲ್ಲರೂ ನಗ್ತಾರೆ. ಯಾಕಂದ್ರೆ ಅದ್ರಾಗ ಅಷ್ಟು ನಗು ಬಂದೇ ಬರ್ತೈತಿ. ಎಲ್ಲರಿಗೂ ಕುಡ್ಕನ್ ಪಾತ್ರ ಇಷ್ಟೇ ಆಗೇ ಆಗ್ತೈತಿ. ಯಾಕಂದ್ರೆ ಅದ್ರಾಗ ಡೈಲಾಗ್ ತಪ್ಪಿಸೋದು ಆಗಲಿ, ಏನೇ ಒಂದು ಬಾಡಿ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಏನೇ ಆಗಲಿ, ಒಟ್ಟು ಡೈಲಾಗ್ಗಳು ಅದ್ರಾಗ ಇಷ್ಟ ಆಗ್ತಾವೆ. ಅದು ಎಂಟರ್ಟೈನ್ಮೆಂಟ್ ಆಗೇ ಆಗ್ತೈತಿ. ಇದಕ್ಕೆ ಈ 2 ವಿಡಿಯೋಕ್ಕಿಂತ ಜಾಸ್ತಿ ಕಾಮಿಡಿ ಮಾಡ್ತೀವಿ ಅದನ್ನು ವಿಡಿಯೋ. ಓಕೆ, ಮಾಡ್ಬೇಕು ಅನ್ನೋಕತ್ತು ಭಾಳ ದಿವಸ ಆಯಿತು, ಅದ್ರ ಟೈಮ್ ಸಿಗುವತ್ತು. ಈಗ ಒಂದು 5 ನಿಮಿಷ ಹಾಕಿದ್ದು ಕೆಲಸಕ್ಕೆ ಹೊಂಟೆ ರೆಡಿ ಆಗಾಕತ್ತಾಳೆಲ್ಲ. ಈ ವಿಡಿಯೋ ಟೈಮ್ ಇಲ್ಲ, ಆದರೂ ನಾನು ಹಂಗೆ ಸ್ಟಾರ್ಟ್ ಮಾಡೀನಿ ಇದನ್ನು ಹೇಳ್ಬೇಕಂತೇಳಿ.
ಹೇಳೀನಿ. ನೆಕ್ಸ್ಟ್ ಒಂದು ಕುಡ್ಕೊಂಡು ಪಾತ್ರದ್ರಾಗ ಒಂದು ಏನೋ ಒಂದು ಕಾಮಿಡಿ ಸೆಂಟಿಮೆಂಟ್ ಎರಡು ಮಿಕ್ಸಿಂಗಾಗಿ ಒಂದು ವಿಡಿಯೋ ತೊಗೊಂಬರ್ತೀವಿ. ಜನಕ್ಕೆ ನಿಮ್ಗೆ ಇಷ್ಟ ಆಗೇ ಆಗ್ತೈತಿ, ನೋಡ್ತೀರಿ ಅಂತ ನನಗೂ ಗೊತ್ತೈತಿ. ಇಲ್ಲಿವರೆಗೂ ಸಪೋರ್ಟ್ ಮಾಡಿರಿ, ಇನ್ನೂ ಸಪೋರ್ಟ್ ಮಾಡ್ತೀರಿ ಅಂತ ನನಗೆ ಅಂದ್ಕೊಂಡೀನಿ. ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ. ಹೋಯ್ ಏನವ ಎಂಥ ಬಂಗಡೆ? ಬಂಗಡೆ ಅಂದರೆ ಬೆಂಗಲ್ ಬಂಗಾರಿ ಬಂದವ. ಬಾಯಿನ ಸಾಕು. ಹೋಗ್ತಿಲ್ಲ? ಡ್ಯೂಟಿ ಲೇಟ್ ಆಗಿಲ್ಲ? ಎಷ್ಟೊತ್ತಿಗೆ ಐತಿ? ಇಲ್ಲೇ ಹತ್ತಾತ್ಲ. ಓಕೆ ಗೈಸ್, ಮತ್ತೇನು ಸಮಾಚಾರ? ಎಲ್ಲರೂ ಆರಾಮದಿರಲ್ಲ? ಮತ್ತು ಇನ್ನೊಂದು ವಿಷಯ, ಹೊಸ ವಿಷಯ, ಶುಭ ವಿಚಾರ, ನಮಗೊಂದು ಶುಭ ಸಮಾಚಾರ ನಿಮ್ಗೊಂದು ಹೇಳಬೇಕು. ಏನಪ್ಪ ಅಂದ್ರೆ, ಆಲ್ರೆಡಿ ನಾನು ಸ್ಟೋರಿಗೂ ಹಾಕೀನಿ, ಇನ್ಸ್ಟಾಗ್ರಾಮ್ ಸ್ಟೋರಿಗೆ, ಫೇಸ್ಬುಕ್ ಸ್ಟೋರಿಗೆ ಹಾಕೀನಿ. ಏನಪ್ಪ ಅಂದ್ರೆ ವಿಶೇಷ ಹೇಳ್ಬೇಕಂದ್ರೆ, ನಮ್ಮ ಫೇಸ್ಬುಕ್ಕು ಐಡಿಯಿಂದ ಅರ್ನಿಂಗ್ ಆಗಕತ್ತೈತಿ. ಅಂದ್ರೆ ದುಡ್ಡು ಬರತೈತಿ ಅಂದ್ರೆ ಇನ್ನೂ ಅಕೌಂಟಿಗೆ ಬಂದಿಲ್ಲ. ನಾವು ಮಾಡೋ ರೀಲ್ಸಿಂದ, ವಿಡಿಯೋಯಿಂದ, ಫೋಟೋಸಿಂದ ಅರ್ನಿಂಗ್ ಆಗಕತ್ತೈತಿ. ಆಮೇಲೇನು ಡಾಲರ್ ಕೌಂಟ್ ಆಗಕತ್ತೈತಿ. ಅದು ಯಾವಾಗ ಅಕೌಂಟಿಗೆ ಬಂದು ಬೀಳ್ತೈತೆ ಗೊತ್ತಿಲ್ಲ. $10 ಆಗಬೇಕು, ಇನ್ನು 20,000, 100 ಗೊತ್ತಿಲ್ಲ, ಯಾವಾಗ ಬರ್ತೈತೆ ಗೊತ್ತಿಲ್ಲ. ಒಟ್ಟು ಕೌಂಟ್ ಅಂತೂ ಆಗಕತ್ತೈತಿ. ಮೊನ್ನೆಯಿಂದ ಸ್ಟಾರ್ಟ್ ಆಗೈತಿ. ಇನ್ಮೇಲೆ ಫೇಸ್ಬುಕ್ನಾಗ ಆಲ್ರೆಡಿ ನಾವು 2 ವರ್ಷದಿಂದ ಹಾಕೋತನ ಬಂದೀವಿ. ಯಾರಿಗೂ ಗೊತ್ತಿಲ್ಲ ಅನ್ಸತ್ತೆ ನಮ್ಮ ಫೇಸ್ಬುಕ್ ಐತೆ ಅಂತ. ಈಗ ಈ ಕೆಳಗೆ ಡಿಸ್ಕ್ರಿಪ್ಷನ್ದಾಗೂ ನಮ್ಮ ಫೇಸ್ಬುಕ್ ಲಿಂಕ್ ಕೊಟ್ಟಿರ್ತೀನಿ, ಹಾಗಾಗಿ ಇನ್ಸ್ಟಾಗ್ರಾಮ್ ಲಿಂಕ್ನು ಕೊಟ್ಟಿರ್ತೀನಿ. ಆಲ್ಮೋಸ್ಟ್ ಎಲ್ಲ ವಿಡಿಯೋದಾಗೂ ಲಿಂಕ್ ಅದಾವ. ಮತ್ತು ಇದ್ರಾಗೇನು ಯೂಟ್ಯೂಬ್ ಬಯೋ ಒಳಗೂ ಅದಾವ. ಎಲ್ಲ ಸೋಷಿಯಲ್ ಮೀಡಿಯಾ ಲಿಂಕು ಅದಾವ. ಅಲ್ಲಿ ಹೋಗಿ ಒಂದು ಸಲ ವಿಸಿಟ್ ಮಾಡಿ ಫಾಲೋ ಮಾಡಿರಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಮೋಸ್ ID ಕೂಡ ಅಲ್ಲೇ ಇದೆ ಕೆಳಗಡೆ. ಡಿಸ್ಟಿಸ್ಟೆನ್ಗೋದಾಗೂ ಐತಿ ಮತ್ತು ಯೂಟ್ಯೂಬ್ ಬಯೋದೊಳಗೂ ಐತಿ. ಅಲ್ಲಿ ಹೋಗಿ ಲಿಂಕ್ ಮಾಡಿ ಕ್ಲಿಕ್ ಮಾಡಿ ಆಮೇಲೆ ಫಾಲೋ ಮಾಡಿರಿ. ಮತ್ತೇನು ಹೇಳಬೇಕು? ಮತ್ತೇನು ಹೇಳೋದಿಲ್ಲಲ್ಲ, ಇಷ್ಟೇ ಅಲ್ಲ. ಓಕೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಮತ್ತೆ ತಂದಾಗ ಒಂದು ಟೇಬಲ್ ತಂದಿದ್ದೇವೆ ಗೊತ್ತೇ ನಮ್ಮ ಗಣಪತಿ ಕುಂದ್ರಸಾಕ. ಅದನ್ನ ಈಕಿ ಮೇಡಮ್ ತೆಗೆದಿಡು ಅಂದ್ರೆ ಅದನ್ನು ಏನು ಮಾಡಿದಾಳೆ ಗೊತ್ತಾ? ಟೇಬಲ್ ಒಯ್ದು ಕೇಸಿಂದ ಅದನ್ನು ಡೈನಿಂಗ್ ಟೇಬಲ್ ಮಾಡಿಬಿಟ್ಟ. ವಿಚಿತ್ರ ಹೆಣ್ಣು ಮಗಳು. ಸಿಕ್ಕ ಅವಕಾಶಗಳನ್ನ ಉಪಯೋಗ ಮಾಡಬೇಕು. ಅದೇ ರೀತಿಯಾಗಿ ಏನು ಅಲ್ಪಕಾಲಕ್ಕೆ ಏನು ಸಂಬಂಧ ಅದರಿಂದ ಏನಾರ ಉಪಯೋಗ ಮಾಡಬೇಕು. ಮೋಟಿವೇಶನ್ ಭಾರಿ ಮಾಡ್ತಿರ್ಲ ಹಂಗೆ ನಾವು ಕಸದಿಂದ ರಸ ಅಂತಾರಲ್ಲ. ಇಂಥ ಮಾತಾಡೋಕೆ ಶಾಣೆ ಅದಾರ ಏನು ನೀಗಲ್ ಕೈಲೇ. ಅಂದ್ರೆ ನಿನ್ನ ಮಾತಿನ ಪ್ರಕಾರ ಮಾಡಿ ತೋರಿಸ್ಬೇಕು. ತೋರಿಸಿನಲ್ಲಿ ಈಗ ಮಡಿಚಿಡೋ ಟೇಬಲ್ ತಂದು ಡೈನಿಂಗ್ ಟೇಬಲ್ ಮಾಡ್ಕೊಂಡು ಉಣ್ಣಾತೀನಲ್ಲ. ಅಯ್ಯೋ, ಯಾರಿಗಾರ ಮಾಡಿ ನೀ ಮಾಡ್ಕೊಂಡು ಎಲ್ಲರೂ ತಮ್ಮ ಜೀವನಕ್ಕೆ ತಾವು ಮಾಡ್ಕೋಬೇಕಲ್ಲ. ಈಗ ನಿಮ್ಗೆ ಹೊಟ್ಟೆ ಹಸಿದ್ರೆ ನೀವು ಉಂತೀರಿ ಅಂದ್ರೆ ಎಲ್ಲರೂ ಸೆಲ್ಫ್ ಆಗಬೇಕು. ಸೆಲ್ಫ್ ಆದ್ರೆ ಮತ್ತು ಗಂಡ ಅಂತ ಎದಕ್ಕೆ ಮಾಡ್ಯಾರ? ಅಂದರೆ ಇಲ್ಲೇನು ಮಾಡತ್ತೀನ ಅಂದ್ರೆ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಅಂತ ಎದಕ್ಕೆ ಮಾಡಿದ್ದಾರೆ? ನಮ್ದು ಅಟ ನೋಡ್ಕೊಂಡ್ರೆ ಮತ್ತು ಉಳಿದವ್ರು ಎಲ್ಲಿ ಹೋಗ್ಬೇಕು? ಅವರು ನೋಡ್ಬೇಕಿಲ್ಲ ಅಂತಲ್ಲ, ನಾವು ಸೆಲ್ಫ್ ಆದಾಗ ಇನ್ನೊಬ್ರು ಸಾಕೋ ಎಬಿಲಿಟಿ ಬರ್ತೈತಲ್ಲ ನಮಗೆ. ಹಂಗಂದ್ರೆ ನಾನು ಮಾಡ್ಕೊಂಡು ತಿನ್ಬೇಕು, ನೀನೇ ಮಾಡ್ಕೊಂಡು ತಿನ್ನ. ಹಂಗೆ ಹೇಳಿಲ್ಲ, ನಿನ್ನ ಮಾತಿನ ಅರ್ಥ ಹಂಗೆ ಆಕೈತೆ. ಹಂಗೆ ಹೇಳಿಲ್ಲಪ್ಪ, ಹಂಗೆ ಅದು ಎಲ್ಲ ಡೋಂಟ್ ಮಿಸ್ಟೇಕ್ ಮೀ. ಓಕೆ, ಎಲ್ಲ ಸತಿ ಪತಿ ತಂದೆ ತಾಯಿ ಮಕ್ಕಳು ಅಂತೇಳಿ ಎಲ್ಲ ಮಾಡಿದ್ದಾರೆ. ಎದಕ್ಕೆ ಮಾಡಿದ್ದಾರೆ? ತಂದೆ ತಾಯಿ ಮಕ್ಕಳ ಸಲನ್ ಮಾಡ್ತಾರೆ. ಮಕ್ಕಳು ಮತ್ತು ಮುಂದಿನ ಪೀಳಿಗೆ ಹಂಗೆ ಬೆಳೆಸ್ಕೋತ ಅದು ಏನೋ ಪ್ರಕೃತಿ ನಿಯಮ ಐತೆ. ಅದು ಎಲ್ಲರನ್ನೂ
ಮಕ್ಕಳು ಮಾಡ್ಕೊತ ಅವ್ರವ್ರ ಪೀಳಿಗೆಯನ್ನು ಬೆಳೆಸ್ಕೊತ ಅವ್ರಿಗೆ ಆಸ್ತಿ ಏನೋ ದುಡ್ಡು ಏನೋ ಸಹಾಯ ಹೆಲ್ಪ್ ಏನೋ ಒಂದು ಕಲಿಸೋದಾಗಲಿ ಎಲ್ಲ ಮಾಡ್ಕೊತ ಹೋಗೋದು ಪ್ರಕೃತಿ ನಿಯಮ ದೇವರ ಆಜ್ಞೆ ಐತಿ, ಮಾಡ್ಕೊತ ಹೋಗಲೇಬೇಕು. ನಂದು ಅಷ್ಟೇ ನೋಡಬೇಕು, ನಂದು ಅಷ್ಟೇ ಮಾಡಬೇಕು ಅಂದ್ರೆ ಜಗತ್ತಿನಾಗ ಯಾರೂ ಇರ್ತಿರ್ಲಿಲ್ಲ. ಇಷ್ಟು ಮನೆಗಳು ಇಷ್ಟು ಬಿಲ್ಡಿಂಗ್ಗಳು ಇರ್ತಾ ಇರಲಿಲ್ಲ. ಯಾವುದೋ ಜೋಪಡ್ಯಾಗ ಸಂಸಾರ ಮಾಡಿ ಸತ್ತು ಬಿಡ್ತಿದ್ರು. ಮುಂದಿನವ್ರು ಮತ್ತು ಅವರು ಜೋಪಡ್ಯಾಗ ಸಂಸಾರ ಮಾಡೋದಾಕಿತ್ತು ಮಕ್ಕಳು. ಏನು ಹೇಳ್ತೀನಿ ನೀನು ಮಾತಾಡೋದು ಮಾತು ಫಸ್ಟ್ ಆಫ್ ಆಲ್ ನೀ ತಪ್ಪು ಮಾತಾಡಿ ಸಾರಿ ಕೇಳು, ಕ್ಷಮೆ ಕೇಳು. ನಿಮಗೇನಾರು ಅರ್ಥ ಆಯ್ತಾನೆ ಹೇಳ್ರಿ. ಆಕೆ ಮಾತಾಡೋದು ಸೆಲ್ಫ್ ನೋಡ್ಕೋಬೇಕಂತಂದ್ರೆ ಫಸ್ಟ್ ನಮ್ಗೆ ನೋಡ್ಕೋಬೇಕಂತ, ಆಮೇಲೆ ಆಮೇಲೆ ಇನ್ನೊಬ್ರು ತಪ್ಪು ಎಬಿಲಿಟಿ ನಮ್ಗೆ ತಾನ ಬರ್ತೈತಿ. ನಮಗ ನೆಟ್ಟಾಗಿ ನೆಲೆ ಇಲ್ಲ, ಇನ್ನೊಬ್ರು ಹೆಂಗೆ ನೋಡ್ಕೋತೀವಿ ನಾವು. ಈಗ ನೀ ದುಡ್ದಾಗ ನಂಗೆ ತಂದು ಹಾಕ್ತಿಲ್ಲ, ಏನೋ ದುಡ್ಡಿಲ್ಲ ಮನ್ಯಾಗ ಬಂದು ಸಾಕಕ್ಕೆ ನಿಂಗೆ ಸಾಧ್ಯತಿ. ಸೊ ನಾ ಅದನ್ನು ಹೇಳಿದ್ರಿ ನಾನು ಮೊದಲು ಬೇರೆ ಎಲ್ಲ ಪಾಲ್ತು ಇಲ್ಲ. ಏನಪ್ಪ ನಂಗಂತೂ ಆಕೆ ಮಾತಾಡಿದ ಅರ್ಥ ಆಗಲಿಲ್ಲ. ಸೆಲ್ಫ್ ಅಂದ ತಕ್ಷಣ ನಮ್ದು ಅಟ್ಟನ್ನು ನೋಡ್ಕೋಬೇಕು ಅಂದಂಗೆ ಆಯ್ತು. ನಿಮಗೇನಾರು ಅರ್ಥ ಆಗಿದ್ರೆ ಕಮೆಂಟ್ ಮಾಡಿರಿ. ಭಾಳ ಇನ್ನೂ ಡಿಸ್ಕಸ್ ಮಾಡೋದೈತಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನಿಮಗೂ ಟೆನ್ಷನ್ ಕೊಡೋದು ಬೇಡ, ತ್ರಾಸು ಕೊಡೋದು ಬೇಡ. ಮತ್ತು ಇನ್ನೊಂದು ಏನಪ್ಪ ಭಾಳ ಲಾಂಗ್ ಆಗ್ತೈತಿ ವಿಡಿಯೋ, ಇದನ್ನ ಇಲ್ಲೇ ಎಂಡ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋನಾಗೇನೋ ಬರ್ತೈತಿ. ಈ ವಾರನಾಗ ಇಲ್ಲ ಮುಂದಿನ ವಾರನಾಗ ಬರ್ತೈತಿ. ದಯವಿಟ್ಟು ನಮ್ಮ ವಿಡಿಯೋ ನೋಡ್ರಿ ಅಂತ ಹೇಳ್ತಾ, ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನಮ್ಮ ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀವಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವಂಥ ಬೆಲ್ ಐಕನ್ನ ಮೇಲೆ ಇರ್ತೈತೇನ, ಸೈಡ್ ಇರ್ತೈತಿ ಬೆಲ್ ಐಕನ್ನ ಟನ್ ಅಂತ ಹೊಡ್ರಿ. ಹಿಂಗೆ ಹೊಡೀರಿ, ಹೊಡೆದು ಇಟ್ಕೋರಿ. ನಾವು ವಿಡಿಯೋ ಹಾಕಿದ್ಗಳೇ ಕಾಮಿಡಿ ವಿಡಿಯೋ ಹಾಕಿದ್ಗಳ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ಪಟ್ ಅಂತ ಕ್ಲಿಕ್ ಮಾಡಿ ನೋಡಕ್ಕೆ ಬರ್ತೈತಿ. ಯಾಕಂದ್ರೆ ಮುಂದೆ ಇನ್ನೂ ಭಾರಿ ಸ್ಕ್ರಿಪ್ಟ್ ಅದಾವೆ ನಮ್ಮ ಕಡೆ. ಅವ್ರನ್ನು ಮಾಡ್ಬೇಕಂತೇಳಿ ತಲೆಯಾಗೈತಿ. ಆದರೆ ಯಾವಾಗ ಆಗ್ತೋ ಗೊತ್ತಿಲ್ಲ. ಟೈಮ್ ಸಿಕ್ಕಾಗಂತೂ ಪಕ್ಕಾ ಮಾಡ್ತೀವಿ. ನಮ್ಮ ಕೆಲಸನೇ ನಿಮ್ಮನ್ನು ನಗಿಸೋದು. ಇನ್ನು ಮೇಲೆ ಅದನ್ನು ಗುರಿ ಮಾಡ್ಕೊಂಡ್ಬಿಟ್ಟಿವಿ, ನಿಮ್ಮನ್ನು ನಗಿಸ್ಬೇಕಂತೇಳಿ. ಒಟ್ಟು ಇಷ್ಟು ದಿನ ಬರೀ ಟೈಮ್ ಪಾಸ್ ಆಯ್ತು, ಎಲ್ಲ ಆಯ್ತು. ನಮ್ಮ ಮನ್ಯಾಗ ಊಟ ಮಾಡಿದ್ವಿ, ನಿದ್ದೆ ಮಾಡಿದ್ವಿ, ಅಡುಗೆ ಮಾಡಿದ್ವಿ, ಅಲ್ಲಿ ಹೋದಿವಿ ಇಲ್ಲಿ ಹೋದಿವಿ, ಇದನ್ನ ತೋರಿಸ್ತಿದ್ವಿ. ಇನ್ನು ಮೇಲೆ ಎಂಟರ್ಟೈನ್ಮೆಂಟ್ ಫುಲ್ ಎಲ್ಲನೂ ನಗಿಸ್ಬೇಕಂತ ಅಂದ್ಕೊಂಡಿವಿ. ಎಲ್ಲ ಕಡೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಕಡೆನೂ ನಗಿಸ್ಬೇಕು ಅಂತ ಅಂದ್ಕೊಂಡಿವಿ. ಅದಕ್ಕೆ ನೀವು ಸಪೋರ್ಟ್ ಮಾಡಿರಿ, ಸಾಥ್ ಕೊಡ್ರಿ. ನಾವು ಮಾಡ್ತೀವಿ, ಈ ಗುರಿನ ತಲುಪ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್. ಮತ್ತು ಮುಂದಿನ ನೋಡೋದು ಸಿಗ್ರಿ. ಟಾಟಾ, ಬಾಯ್ ಮಾಡಿ ಓಕೆ.